ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇದು GK ಪೇಪರ್ 1ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿದೆ. ಇದು 25ನೇ ಕ್ವಶನ್ ಪೇಪರ್ ಆಗಿದೆ. 24 ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ, ಅವುಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಮೊದಲನೇ ಪ್ರಶ್ನೆ, ಹರಪ್ಪನ್ ಮಡಿಕೆಗಳು ಬಹುಪಾಲು ಯಾವುದರಿಂದ ಮಾಡಲ್ಪಟ್ಟಿದ್ದವು ಅಂತ ಕೇಳಿದರೆ, ಸೊ ಹರಪ್ಪನ್ ಮಡಿಕೆಗಳು ಬಹುಪಾಲಾಗಿ ಆಪ್ಷನ್ ಡಿ ನೋಡಿ, ಚಕ್ರದಿಂದ ಮಾಡಿದ ಸಾದಾ ಮಡಿಕೆಗಳಾಗಿದ್ದವು. ಅದರ ಮೇಲ್ಗಡೆ ಪೇಂಟ್ ಇತ್ತು ಮತ್ತು ಅವು ಚಕ್ರದಿಂದ ಮಾಡಿರ್ತಕ್ಕಂಥ ಸಾದಾ ಮಡಿಕೆಗಳು. ನೆಕ್ಸ್ಟ್, ಇನ್ನು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಕೆಳಗಿನ ಯಾರು ಸಾಕ್ಷಿಯಾಗಿದ್ದರು? ದೆಹಲಿ ಸುಲ್ತಾನರ ಆಳ್ವಿಕೆಗೆ ಸಾಕ್ಷಿಯಾಗಿದ್ದವರು ಯಾರು? ಇಲ್ಲಿ ಆಪ್ಷನ್ ಡಿ ನೋಡಿ, ಅಮೀರ್ ಖುಸ್ರೂರವರು ಈ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಸಾಕ್ಷಿಯಾಗಿದ್ದವರಾಗಿದ್ದಾರೆ. ನೆಕ್ಸ್ಟ್, ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದರೆ, ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಇಲ್ಲಿ ಆಪ್ಷನ್ ಎ ನೋಡಿ, ಫಸ್ಟಿಗೆ ಏನು ನಡೀತು ಅಂದ್ರೆ ತರೈನ್ ಯುದ್ಧ ನಡೀತು, ಎರಡನೇ ತರೈನ್ ಯುದ್ಧ, ಅದಾದ್ಮೇಲೆ ಚೌಸಾ ಯುದ್ಧ ನಡೀತು, ಅದಾದ್ಮೇಲೆ ಹಳದಿಘಾಟ್, ಕೊನೆಗೆ ಮೂರನೇ ಪಾಣಿಪತ್. ಇದು ಸರಿಯಾದ ಜೋಡಿಯಾಗಿದೆ. ಆಪ್ಷನ್ ಎ ಸರಿಯಾಗಿದೆ ಇಲ್ಲಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕೊನೆವರೆಗೂ ನೋಡಿ. ಕ್ವಶನ್ಸ್ ಇದೇ ಟೈಪ್ ಎಕ್ಸಾಮ್ದಲ್ಲಿ ಬರ್ತವೆ. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಎಲ್ಲಿಂದ ಬಂದಿದ್ದರು ಅಂದರೆ ಎಲ್ಲಿಂದ ಅವರು ಸೇರ್ಪಡೆಗೊಂಡಿದ್ದರು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳು ಈ ಒಂದು ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರಾಗಿದ್ದರು ನೋಡಿ. ಇನ್ನು ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು? ಯಾವುದು ಸರಿಯಾಗಿದೆ ಇಲ್ಲಿ ಅಂತ ಕೇಳಿದರೆ, ಇಲ್ಲಿ ಸರಿಯಾದದ್ದು ಆಪ್ಷನ್ ಸಿ ಅಂದರೆ 1 ಮತ್ತು 2 ಕೂಡ ಸರಿಯಾಗಿವೆ. ಮೊದಲನೇದಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಲಾಹೋರ್ ಪಿತೂರಿ ಪ್ರಕರಣ ಸರಿಯಾಗಿದೆ. ಇನ್ನು ಸೂರ್ಯಸೇನ್ ರವರು ಚಿತ್ತಗಾಂಗ್ ಪ್ರಕರಣ, ಅದು ಕೂಡ ಸರಿಯಾಗಿದೆ. ಇನ್ನು ಚಂದ್ರಶೇಖರ್ ಆಜಾದ್ ರವರು ದೆಹಲಿ ಬಾಂಬ್ ಪ್ರಕರಣದಲ್ಲಿ ಭಾಗವಹಿಸಿರಲಿಲ್ಲ, 4ನೇದು ತಪ್ಪು ನೋಡಿ. 1, 2 ಸರಿಯಾಗಿವೆ. ಮತ್ತು ಭಗತ್ ಸಿಂಗ್ ಕಾಕೋರಿ ಪಿತೂರಿ, ಅದು ತಪ್ಪು. ಇನ್ನು ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಡೆದಂತಹ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಜೋಡಿಸಿರಿ ಅಂತ ಕೇಳಿದರೆ, ಸೊ ಜೋಡಿಸಿದಾಗ ಆಪ್ಷನ್ ಸಿ ಸರಿಯಾಗುತ್ತೆ. ಹಲಗಲಿ ಬೇಡರ ದಂಗೆ ನಡೀತು, ಅದಾದ್ಮೇಲೆ ಅಂಕೋಲ ಸತ್ಯಾಗ್ರಹ, ಅದಾದ್ಮೇಲೆ ವಿದುರಾಶ್ವತ್ ದುರಂತ, ಮತ್ತು ಕೊನೆಗೆ ಮೈಸೂರು ಚಲೋ ಚಳವಳಿ. ಆಪ್ಷನ್ ಸಿ ಸರಿಯಾಗುತ್ತೆ ಇಲ್ಲಿ ಹೊಂದಿಸಿ ಬರೆದಾಗ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಈ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಇಲ್ಲಿ ಆಪ್ಷನ್ ಡಿ ನೋಡಿ, ಅಂದರೆ ಬ್ಯಾರಕ್ಪುರ, ಅದಾದ್ಮೇಲೆ ಮೀರತ್ನಲ್ಲಿ, ಅದಾದಮೇಲೆ ದೆಹಲಿಯಲ್ಲಿ ನಡೀತು, ಅದಾದಮೇಲೆ ಝಾನ್ಸಿ. ಇದು ಆಪ್ಷನ್ ಡಿ ಸರಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಇಲ್ಲಿ ಫಸ್ಟಿಗೆ ಮೀರತ್ತಲ್ಲಿ ನಡೀತಲ್ಲ, ಬ್ಯಾರಕ್ಪುರದಲ್ಲಿ. ನೆಕ್ಸ್ಟ್, ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕವು ರೂಪುಗೊಂಡಿತು? ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಫಜಲ್ ಅಲಿ ಸಮಿತಿಯನ್ನು ಈ ಒಂದು 1956ರಲ್ಲಿ ಆಧರಿಸಿ ಕರ್ನಾಟಕ ರೂಪುಗೊಂಡಿತ್ತು ನೋಡಿ, ನಮ್ಮ ಕರ್ನಾಟಕ ಫಜಲ್ ಅಲಿ ಸಮಿತಿಯ ಮೇಲೆ. ಇನ್ನು ಪ್ರೇಯರ್, ಪಿಟಿಷನ್ ಮತ್ತು ಪ್ರೊಟೆಸ್ಟ್ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಬಳಸಿದ ವಿಧಾನ? ಪ್ರೇಯರ್, ಪಿಟಿಷನ್ ಮತ್ತು ಪ್ರೊಟೆಸ್ಟ್ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ ಡಿ ನೋಡಿ, ಮಂದಗಾಮಿಗಳು ಈ ಒಂದು ನೀತಿಯನ್ನು ಬಳಸಿದರು ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ. ನೆಕ್ಸ್ಟ್, ಮಧ್ಯಕಾಲೀನ ಭಾರತದಲ್ಲಿ ಕನೌಜ್ನ ಪರಮಾಧಿಕಾರಕ್ಕಾಗಿ ನಡೆದಂತಹ ತ್ರಿಕೋಣ ಸ್ಪರ್ಧೆ ಇವರ ನಡುವೆ ನಡೆದಿತ್ತು. ಮಧ್ಯಕಾಲೀನ ಭಾರತದಲ್ಲಿ ಇಲ್ಲಿ ಆಪ್ಷನ್ ಎ ನೋಡಿ, ಗರ್ಜೂರ್ ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರ, ಈ ಮೂರು ನಡುವೆ ಈ ಒಂದು ಮಧ್ಯ ಭಾರತದ ಆಡಳಿತವನ್ನು ಕೈಗೆತ್ತಿಕೊಳ್ಳುವ ಸಲುವಾಗಿ ಕನೌಜ್ನಲ್ಲಿ ನಡೆಯಿತು. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ? ಸರಿಯಾಗಿ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು ಆಪ್ಷನ್ ಸಿ ಆಗುತ್ತೆ ನೋಡಿ. ರವಿಕೀರ್ತಿ ವಿಷ್ಣುವರ್ಧನ ಆಸ್ಥಾನದಲ್ಲಿರಲಿಲ್ಲ, ಇಮ್ಮಡಿ ಪುಲಕೇಶಿ ಆಸ್ಥಾನದಲ್ಲಿದ್ದ, ಅದು ತಪ್ಪಿಲ್ಲಿ. ಮತ್ತು ಅಕ್ಬರ್ ತೋದರ್ಮಲ ಅದಕ್ಕೆ ಅಕ್ಬರ್ನ ಆಸ್ಥಾನದಲ್ಲಿದ್ದ, ಅದು ಸರಿ. ಇನ್ನು ಚಂದ್ರಗುಪ್ತ ಚಾಣಕ್ಯ, ಅದು ಕೂಡ ಸರಿಯಾಗಿದೆ. ಎರಡನೇ ದೇವರಾಯ ಲಕ್ಕಣ ದಂಡೇಶ್, ಅದು ಕೂಡ ಸರಿ. ನೆಕ್ಸ್ಟ್, ಕೆಳಗಿನ ಯಾವ 2 ನಗರಗಳ ನಡುವೆ ಸಡಕ್
ಈ ಅಜಮ್ ಅಥವಾ ಶೇರ್ ಶಾ ಸೂರಿ ನಿರ್ಮಿಸಿದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯು ಇತ್ತು. ಗ್ರ್ಯಾಂಡ್ ಟ್ರಂಕ್ ರಸ್ತೆ ಶೇರ್ ಶಾ ಸೂರಿ. ಇಲ್ಲಿ ಆಪ್ಷನ್ ಡಿ ನೋಡಿ, ಆಗ್ರಾ ಮತ್ತು ಸಸಾರಾಮ್ ನಡುವೆ ಈ ಒಂದು ಶೇರ್ ಶಾಯು ನಿರ್ಮಿಸಿದ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಇತ್ತು. ಸೊ ಹೆದ್ದಾರಿಗಳ ಪಿತಾಮಹ ಅಂತ ಕೂಡ ಕರೀತಾರೆ ಅವನಿಗೆ. ಕೆಳಗಿನವರಲ್ಲಿ ಯಾರು ಜಬ್ತಿ ವ್ಯವಸ್ಥೆ ಮತ್ತು ದಹಸಲ್ ವ್ಯವಸ್ಥೆಯನ್ನು ಪರಿಚಯಿಸಿದರು? ಜಬ್ತಿ ಮತ್ತು ದಹಸಲ್ ವ್ಯವಸ್ಥೆಯನ್ನು ಪರಿಚಯಿಸಿದವರು ಆಪ್ಷನ್ ಎ ನೋಡಿ, ರಾಜಾ ತೋದರ್ಮಲ್ ರವರು ಈ ಒಂದು ಜಬ್ತಿ ಮತ್ತು ದಹಸಲ್ ವ್ಯವಸ್ಥೆಯನ್ನು ಪರಿಚಯಿಸಿದವರಾಗಿದ್ದಾರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳ ಗುಂಪು ಯಾವುದು? ಪೂರ್ವಕ್ಕೆ ಹರಿಯುವ ನದಿಗಳ ಗುಂಪು ಇವುಗಳಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮತ್ತು ಮೂಸಿ ನದಿಗಳೆಲ್ಲವುಗಳು ಪೂರ್ವಕ್ಕೆ ಹರಿಯುವ ನದಿಗಳ ಗುಂಪುಗಳಾಗಿವೆ. ನೆಕ್ಸ್ಟ್, ಇನ್ನು ಕೆಳಗಿನ ಯಾವ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿವೆ? ಇಸ್ರೇಲ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವುವು? ಈ ಟೈಪ್ ಎದಕ್ಕೆ ಕೇಳ್ತಾರೆ ಅಂದರೆ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ದೇಶದ ಮೇಲೆ ಕೇಳ್ತಾರೆ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ. ಇಲ್ಲಿ ಆಪ್ಷನ್ ಏನು ನೋಡಿ, ಅಂದರೆ ಒಂದನೇದು ಈಜಿಪ್ಟ್, ಜೋರ್ಡಾನ್ ಮತ್ತು ಇದರಲ್ಲಿ ಸಿರಿಯಾ ಮತ್ತು ಲೆಬನಾನ್, ಇವು 4 ದೇಶಗಳು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ನೆಕ್ಸ್ಟ್, ಕೊನೆಯವರೆಗೂ ನೋಡಿ, ಕ್ವಶನ್ಸ್ ಟಫ್ ಇದಾವಂತ ಯಾರು ಮಧ್ಯೆ ಬಿಟ್ಟು ಹೋಗಬೇಡಿ. ಸೌರವ್ಯೂಹಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ಈ 4 ಆಪ್ಷನ್ಗಳನ್ನು ಓದಿದಾಗ ಸರಿಯಾದ ಹೇಳಿಕೆ ಆಪ್ಷನ್ ಸಿ ಆಗುತ್ತೆ ನೋಡಿ. ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕ್ಷುದ್ರಗಳು ಕಂಡುಬರುತ್ತವೆ ಅನ್ನೋ ಕ್ಷುದ್ರಗ್ರಹಗಳ ಬೆಲ್ಟ್ ಕಂಡುಬರುತ್ತಲ್ಲ, ಆಪ್ಷನ್ ಸಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ಇನ್ನು ವ್ಯಾಲಿ ಆಫ್ ಫ್ಲವರ್ ಇದು ಹಿಮಾಲಯದ ಈ ಕೆಳಗಿನ ಯಾವ ಪ್ರಾದೇಶಿಕ ವಿಭಾಗದಲ್ಲಿದೆ? ವ್ಯಾಲಿ ಆಫ್ ಫ್ಲವರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಕುಮಾಯುನ್ ಹಿಮಾಲಯದಲ್ಲಿ ಈ ಒಂದು ವ್ಯಾಲಿ ಆಫ್ ಫ್ಲವರ್ಸ್ ಅನ್ನುವಂತಹದ್ದು ಕಂಡುಬರುತ್ತದೆ. ಕುಮಾಯುನ್ ಹಿಮಾಲಯ. ನೆಕ್ಸ್ಟ್, ಭಾರತದ ಅತಿ ವಿಸ್ತಾರವಾದ ಪ್ರಾಕೃತಿಕ ವಿಭಾಗ ಯಾವುದು? ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಅತಿ ವಿಸ್ತಾರವಾದಂತಹ ಪ್ರಾಕೃತಿಕ ವಿಭಾಗವಾಗಿದೆ. ನೆಕ್ಸ್ಟ್, ಇನ್ನು ಈ ಕೆಳಗಿನ ಯಾವ ಸರೋವರವು ಭಾರತದ ಈಶಾನ್ಯ ರಾಜ್ಯವೊಂದರಲ್ಲಿ ಕಂಡುಬರುತ್ತದೆ? ಇಲ್ಲಿ ಆಪ್ಷನ್ ಸಿ ನೋಡಿ, ಲೋಕ್ಟಕ್ ಸರೋವರವು ಭಾರತದ ಈಶಾನ್ಯ ರಾಜ್ಯವೊಂದರಲ್ಲಿ ಕಂಡುಬರುತ್ತದೆ, ಮಣಿಪುರದಲ್ಲಿ ಕಂಡುಬರುತ್ತದೆ. ಲೋಕ್ಟಕ್ ಸರೋವರ ಬ್ರಹ್ಮಪುತ್ರ ನದಿಗೆ. ಇನ್ನು ಕೋರ್ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸುವಂತಹ ಸೀಮಾ ವಲಯ ಯಾವುದು? ಭೂಸ್ಫಿರದಲ್ಲಿ ಬಯೋಸ್ಫಿಯರ್ದಲ್ಲಿ ಕೋರ್ ಮತ್ತು ಮ್ಯಾಂಟಲ್ನ ಬೇರ್ಪಡಿಸುವಂತಹ ಸೀಮಾ ವಲಯ ಆಪ್ಷನ್ ಎ ಗುಟೆನ್ಬರ್ಗ್ ನೋಡಿ. ನೆಕ್ಸ್ಟ್, ಭಾರತಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ ಕೆಳಗಿನವುಗಳಲ್ಲಿ? ಇಲ್ಲಿ ಸರಿಯಾದದ್ದು ಆಪ್ಷನ್ ಸಿ ನೋಡಿ, ಸಾಮಾನ್ಯವಾಗಿ ನಾವು ತಿಂಗಳಿಗೆ 2 ಅಧಿಕ ಭರತ ಮತ್ತು 2 ಕನಿಷ್ಠ ಭರತಗಳನ್ನು ಕಾಣುತ್ತೇವೆ. ಸರಿಯಾಗಿದೆ ಇಲ್ಲಿ ಆಪ್ಷನ್ ಸಿ. ಇನ್ನು ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಮೊದಲನೇದಾಗಿ, ನರ್ಮದಾ ಮತ್ತು ತಾಪಿ ನದಿಗಳೆರಡು ಬಹುತೇಕ ಸಮಾನಾಂತರವಾಗಿ ಹರಿಯುತ್ತವೆ. ಸರಿಯಾಗಿದೆ ಇದು. ಮತ್ತು ವಿಂಧ್ಯ ಶ್ರೇಣಿಯ ದಕ್ಷಿಣದಲ್ಲಿ ನರ್ಮದಾ ನದಿ ಹಾಗೂ ಸಾತ್ಪುರ ಶ್ರೇಣಿಯ ದಕ್ಷಿಣದಲ್ಲಿ ತಾಪಿ ನದಿ ಹರಿಯುತ್ತದೆ. ಇದು ಕೂಡ ಸರಿ. ಇನ್ನು ಗೋರನ್ ಘಾಟ್ ಇದು ನೀಲಗಿರಿ ಬೆಟ್ಟದಲ್ಲಿ ಕಂಡುಬರುತ್ತೆ. ಇದು ತಪ್ಪು ನೋಡಿ, ಅದು ವಿಂಧ್ಯ ಪರ್ವತದಲ್ಲಿ ಕಂಡುಬರುತ್ತದೆ ಗೋರನ್ ಘಾಟ್ ಅನ್ನುವಂಥದ್ದು. ಅದಕ್ಕೋಸ್ಕರ ಆಪ್ಷನ್ ಸಿ ತಪ್ಪು. ಇನ್ನು ತಾಲ್ಘಾಟ್, ಬೋರ್ಘಾಟ್ಗಳು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತವೆ. ಅದು ಸರಿ. ಆಪ್ಷನ್ ಸಿ ತಪ್ಪು. ನೆಕ್ಸ್ಟ್, ನೀಲಗಿರಿದಲ್ಲಿ ಕಂಡುಬರುವುದಿಲ್ಲ, ಅರಾವಳಿಯಲ್ಲಿ ಕಂಡುಬರುತ್ತೆ. ಗೋರನ್ ಘಾಟ್ ಅರಾವಳಿ ಬೆಟ್ಟದಲ್ಲಿ. ಇನ್ನು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಲ್ಲಿ ಹೊಸದಾಗಿ ನಿರ್ಮಿತವಾಗುತ್ತಿದ್ದಂಥ ಒಂದು ಐಸ್ಲ್ಯಾಂಡ್ ಇದು ಏನೋ ಕಾಂಟಿನೆಂಟ್ ಆಪ್ಷನ್ ಡಿ ನೋಡಿ, ನ್ಯೂಜಿಲೆಂಡ್ ದೇಶವನ್ನು ಓಷಿಯಾನಿಯಾದ ಭಾಗವಾಗಿ ಗುರುತಿಸಲಾಗುತ್ತದೆ. ಓಷಿಯಾನಿಯಾ ಅಂತ ಹೊಸ ಕಾಂಟಿನೆಂಟ್ ನಿರ್ಮಾಣಗೊಳ್ಳುತ್ತಿದೆ. ಸಂಸ್ಕರಣಾ ಕೈಗಾರಿಕೆಯು ಕೆಳಗಿನ ಯಾವ ಕೈಗಾರಿಕೆಯ ಪ್ರವರ್ಗವಾಗಿದೆ? ಸಂಸ್ಕರಣ ಸ್ಟೋರೇಜ್. ಇಲ್ಲಿ ಆಪ್ಷನ್ ಬಿ ನೋಡಿ, ದ್ವಿತೀಯ ಕೈಗಾರಿಕೆಯ ಪ್ರವರ್ಗ ಇದು ಸಂಸ್ಕರಣಾ ಕೈಗಾರಿಕೆ ಅನ್ನುವಂಥದ್ದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಪೂರಕ ಅಥವಾ ಸಹಾಯಕ ಎಂದು ವರ್ಗೀಕರಿಸಲಾಗುವುದಿಲ್ಲ?
ಆಪ್ಷನ್ ಡಿ ನೋಡಿ, ದಾಸ್ತಾನುಗಾರಿಕೆ ಅಥವಾ ಉಗ್ರಾಣಕ್ಕೆ ಈ ಒಂದು ವ್ಯಾಪಾರದ ಪೂರಕತ್ವ ಸಹಾಯಕ ಎಂದು ವರ್ಗೀಕರಿಸಲಾಗುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪಾದನಾಂಗದ ಸರಿಯಾದ ಸಂಯೋಜನೆಯಾಗಿರುವುದಿಲ್ಲ? ಸೊ ಉತ್ಪಾದನೆಯಲ್ಲಿ ನಾವು ಬಂಡವಾಳನ ರಿಸರ್ವ್ ಮಾಡಂಗಿಲ್ಲ, ರಿಸರ್ವ್ ನಿಧಿಯಾಗಿ ಇಡಂಗಿಲ್ಲ, ಅದನ್ನು ಕ್ಯಾಪಿಟಲ್ ಹರಿವು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ತಪ್ಪಾಗಿದೆ. ಇನ್ನು ಭೂಮಿ ಬಾಡಿಗೆಗೆ ತಗೋಬೋದು, ಇನ್ನು ಕಾರ್ಮಿಕ ಕೂಲಿ ನಡೀತಿದೆ, ಸಂಘಟನೆಯ ಲಾಭ. ಸೊ ಆಪ್ಷನ್ ಸಿ ಇಲ್ಲಿ ಬಂಡವಾಳ ಮೀಸಲಾಗಿ ಇಡುವುದಿಲ್ಲ. ಆಪ್ಷನ್ ಸಿ ತಪ್ಪು. ನೆಕ್ಸ್ಟ್, ಪುನರ್ರಫ್ತು ಒಂದು ವ್ಯಾಪಾರದ ರೂಪವಾಗಿದ್ದು ಇದು ಏನು ಅಂತ ಕೇಳಿದ್ದಾರೆ. ಸೊ ಪುನರ್ರಫ್ತು ಅನ್ನುವಂಥದ್ದು ಒಂದು ವ್ಯಾಪಾರದ ರೂಪ. ಇದೊಂದು ಏನಂದ್ರೆ ರಫ್ತು ಮಾಡುವ ಉದ್ದೇಶದಿಂದ ಆಮದು ಮಾಡಿಕೊಳ್ಳುವುದು, ಅಂದರೆ ಇನ್ನೊಂದು ದೇಶದಿಂದ ನಾವು ಆಮದು ಮಾಡ್ಕೊಂಡು ಅದನ್ನು ಬೇರೆ ದೇಶಕ್ಕೆ ರಫ್ತು ಮಾಡುವುದು ಪುನರ್ರಫ್ತು ಅಂತ ಕರಿತೀವಿ. ಆಪ್ಷನ್ ಸಿ. ಅಮೂರ್ತ ಸ್ವತ್ತು ಒಳಗೊಳ್ಳುವುದು ಯಾವುದು? ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಸ್ವಾಮ್ಯದ ಸನದು ಅಂದರೆ ಪೇಟೆಂಟ್ಸ್ಗಳನ್ನು ಅಮೂರ್ತ ಸ್ವತ್ತು ಒಳಗೊಳ್ಳುತ್ತದೆ. ನೆಕ್ಸ್ಟ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಅಭಿವೃದ್ಧಿ ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ವರ್ಷ ಯಾವುದು? MSMEನ ಜಾರಿಗೊಳಿಸಿದಂತಹ ವರ್ಷ ಯಾವುದು? ಆಪ್ಷನ್ ಸಿ ನೋಡಿ, 2006ರಲ್ಲಿ ಈ ಒಂದು MSMEನ ಪ್ರಾರಂಭಿಸಲಾಯಿತು. ನೆಕ್ಸ್ಟ್, ಕರೆ ಹಣ ಮಾರುಕಟ್ಟೆಯ ಕಾರ್ಯನಿರ್ವಹಣಾ ಅವಧಿಯು ಎಷ್ಟು? ಕರೆ ಹಣ ಮಾರುಕಟ್ಟೆಯ ಕಾರ್ಯನಿರ್ವಹಣಾ ಅವಧಿ ಎಷ್ಟು ಅಂದರೆ 1 ರಿಂದ 14 ದಿನಗಳವರೆಗೆ ಈ ಒಂದು ಅವಧಿ ಒಳಗಡೆ ಈ ಒಂದು ಕರೆ ಹಣ ಮಾರುಕಟ್ಟೆ ನಡೆಯುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು G20ಯ ಸದಸ್ಯನಾಗಿಲ್ಲ? G20ಯ ಸದಸ್ಯನಾಗಿರದೇ ಇರತಕ್ಕಂಥದ್ದು ಈ ಆಪ್ಷನ್ಗಳಲ್ಲಿ ಯಾವುದು ಅಂತ ಅಂದರೆ ಆಪ್ಷನ್ ಬಿ ನೋಡಿ, ಅಂದರೆ ಎ ಆಪ್ಷನ್ ಬಿ. ಇಲ್ಲಿ ಸ್ಪೇನ್ ದೇಶ G20ಯ ಸದಸ್ಯತ್ವವನ್ನು ಹೊಂದಿಲ್ಲ. ಫ್ರಾನ್ಸ್, ಜರ್ಮನಿ ಮತ್ತು ಭಾರತ ಇವು 3 ದೇಶಗಳು G20ಯ ಸದಸ್ಯತ್ವವನ್ನು ಹೊಂದಿದ್ದೇವೆ. ಟಾಪ್ 20 ಕಂಟ್ರಿಗಳು G20 ಅಂತ ಅಂದರೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ನೆಕ್ಸ್ಟ್, ಭಾರತದ ಆರ್ಥಿಕ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಥವಾ ತಪ್ಪಾಗಿದೆ ಅಂತ ಕೇಳಿದರೆ, ಸೊ ಮೊದಲನೇದಾಗಿ ಬಾಂಬೆ ಯೋಜನೆ, ಇದು ಕೈಗಾರಿಕೋದ್ಯಮಿಗಳು ಪ್ರಾರಂಭಿಸಿದರು, ಅದು ಸರಿಯಾಗಿದೆ. ಇನ್ನು ಗಾಂಧಿ ಯೋಜನೆ ನಾರಾಯಣ್ ಅಗರ್ವಾಲ್ ರವರು ಪ್ರಾರಂಭಿಸಿದರು, ಅದು ಕೂಡ ಸರಿ. ಜನತಾ ಯೋಜನೆಯನ್ನು MN ರಾಯ್ರವರು ಪ್ರಾರಂಭಿಸಿದರು, ಅದು ಕೂಡ ಸರಿ. ಇನ್ನು ಸರ್ವೋದಯ ಯೋಜನೆ ನೋಡಿ, ಸರ್ವೋದಯ ಯೋಜನೆಯನ್ನು ಮಹಾತ್ಮ ಗಾಂಧೀಜಿರವರು ಪ್ರಾರಂಭಿಸಿಲ್ಲ, ಅದು ತಪ್ಪು. ಇಲ್ಲಿ ಆಪ್ಷನ್ ಡಿ ತಪ್ಪಾಗಿದೆ. ಸೊ ಅದನ್ನು ಜಯಪ್ರಕಾಶ್ ನಾರಾಯಣ್ ರವರು ಪ್ರಾರಂಭಿಸಿದರು ಸರ್ವೋದಯ ಯೋಜನೆಯನ್ನು. ಸೊ ಅದಕ್ಕೋಸ್ಕರ ಅದು ತಪ್ಪು, ಆಪ್ಷನ್ ಡಿ ಇಲ್ಲಿ. ನೆಕ್ಸ್ಟ್, ಒಂದು ವೇಳೆ ವ್ಯಕ್ತಿಯೊಬ್ಬರು ಸಂಸತ್ತಿನ 2 ಸದನಗಳಿಗೆ ಆಯ್ಕೆಯಾಗಿದ್ದು ಮತ್ತು ಆಕೆ ಅಥವಾ ಆತನು ಯಾವ ಸದನವನ್ನು ಬಿಟ್ಟು ಕೊಡುವುದೆಂಬ ಬಗ್ಗೆ 10 ದಿನದೊಳಗೆ ನಿರ್ಧರಿಸದಿದ್ದಲ್ಲಿ ಅವನ ಸ್ಥಾನದಲ್ಲಿ ಕೆಳಗಿನ ಯಾವ ಸ್ಥಾನ ಸದನದೊಳಗಡೆ ಹೋಗುತ್ತದೆ ಅಂತ 2 ಕಡೆ ಆಯ್ಕೆಯಾದಾಗ ಅವನದು ರಾಜ್ಯಸಭೆಯ ಸ್ಥಾನವನ್ನು ಕಳೆದುಕೊಳ್ತಾನೆ. ಒಬ್ಬ ವ್ಯಕ್ತಿ ಲೋಕಸಭೆಗೆ ರಾಜ್ಯಸಭೆಗೆ 2 ಕಡೆ ಆಯ್ಕೆಯಾದಾಗ ಅವ ಏನು ನಿರ್ಧಾರ 10 ದಿನದೊಳಗಡೆ ತೊಗೊಲಿಕ್ಕಂದ್ರೆ ರಾಜ್ಯಸಭೆಯಿಂದ ನಿವೃತ್ತಿಗೊಳ್ತಾರೆ, ಅಂದರೆ ಅಲ್ಲಿಂದ ವಿದಾಯ ಕೇಳಬೇಕಾಗುತ್ತೆ ರಾಜ್ಯಸಭೆಗೆ. ಭಾರತದ ಅಧ್ಯಕ್ಷರನ್ನು ಅವರ ಅವಧಿಯ ಪೂರ್ಣಗೊಳ್ಳುವ ಮೊದಲೇ ಈ ಕ್ರಮದಿಂದ ತೆಗೆದುಹಾಕಬಹುದಾಗಿದೆ. ಇಲ್ಲಿ ಆಪ್ಷನ್ ಬಿ ನೋಡಿ, ದೋಷಾರೋಪಣೆಯ ವಿಧಾನ ಅಂತ ಕರಿತೇವೆ, ಅದರಿಂದ ಮೂಲಕ ರಾಷ್ಟ್ರಪತಿಗಳನ್ನು ತೆಗೆದುಹಾಕಬಹುದಾಗಿದೆ. ಲೋಕಸಭೆಯ ಕೋರಂ ಎಂದರೆ ಏನು? ಲೋಕಸಭೆಯಲ್ಲಿ ಕೋರಂ ಎಷ್ಟಿರಬೇಕು? ಕೋರಂ ಅಂತ ಅಂದರೆ ಒಂದು ಸಭೆಯನ್ನು ನಡೆಸಬೇಕಂತ ಅಂದರೆ ಅದರ ಸಭೆಯನ್ನು ನಡೆಸಲು ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಗೆ ಕೋರಂ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಪರಿಗಣಿಸಿ ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಮೇಲಿನವುಗಳಲ್ಲಿ ಯಾವುದು ಭಾರತೀಯ ಸಂಸದೀಯ ವ್ಯವಸ್ಥೆಯ ಲಕ್ಷಣಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಏನು ನೋಡಿ, ಅಂದರೆ 3 ಭಾರತೀಯ ಸಂಸದೀಯ ವ್ಯವಸ್ಥೆಗಳಾಗಿವೆ. ಶಾಸಕಾಂಗಕ್ಕೆ ಕಾರ್ಯಾಂಗದ ಸಾಮೂಹಿಕ ಜವಾಬ್ದಾರಿ ಇರುತ್ತದೆ, ಮತ್ತು ಶಾಸಕಾಂಗದಲ್ಲಿ ಸಚಿವರ ಸದಸ್ಯತ್ವ ಮತ್ತು ಕೆಳಮನೆಯ ವಿಸರ್ಜನೆ ಇವೆಲ್ಲವುಗಳು ಭಾರತೀಯ ಸಂಸದೀಯ ವ್ಯವಸ್ಥೆಯ ಲಕ್ಷಣಗಳಾಗಿವೆ. ನೆಕ್ಸ್ಟ್ ಕ್ವಶನ್,
ಈ ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಈ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ ಇದೊಂದು. ನೆಕ್ಸ್ಟ್, ಇನ್ನು ಪ್ರಸ್ತಾವನೆಯಲ್ಲಿನ ನಾವು ಎಂಬ ಪದದ ಅರ್ಥ ಏನು? ಪ್ರಸ್ತಾವನೆಯಲ್ಲಿ ಕಂಡುಬರತಕ್ಕಂಥ ನಾವು ಅನ್ನುವಂತಹ ಪದದ ಅರ್ಥ ಇಲ್ಲಿ ಆಪ್ಷನ್ ಡಿ ನೋಡಿ, ಭಾರತದ ಪ್ರಜೆಗಳಾದ ನಾವು ಅನ್ನುವುದು ಭಾರತದ ಪ್ರಜೆಗಳಿಗೆ ಸಂಬಂಧಪಟ್ಟಿದೆ ನಮಗೆ. ನೆಕ್ಸ್ಟ್, ಇನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 6 ವರ್ಷಗಳು ಅಥವಾ 65 ವರ್ಷ ವಯಸ್ಸಿನವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಈ ಒಂದು ಚುನಾವಣೆಯಲ್ಲಿ ಆಯುಕ್ತರು ಅಧಿಕಾರದಲ್ಲಿ ಇರುತ್ತಾರೆ. ಇನ್ನು ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದೆ? ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದಂತಹ ವಿಧಿ ಯಾವುದು ಅಂತ ಅಂದರೆ ಆಪ್ಷನ್ ಡಿ, 368ನೇ ವಿಧಿಯು ಭಾರತೀಯ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಇನ್ನು ಯಾವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಯುವ ನಿಧಿಗೆ ಸಂಬಂಧಿಸಿದಂತೆ, ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಇದರಲ್ಲಿ ಆಪ್ಷನ್ ಸಿ ನೋಡಿ, ಅಂದರೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಎದಲ್ಲಿ ಏನಿದೆ, 2023-24 ಬಜೆಟ್ ಭಾಷಣ ಮಾನ್ಯ ಮುಖ್ಯಮಂತ್ರಿಯವರು ನಿರುದ್ಯೋಗ ಭತ್ಯೆ ರು 3,000 ಮತ್ತು ಪದವೀಧರರಿಗೆ ಮತ್ತು ಡಿಪ್ಲೊಮಾದವರಿಗೆ ತಿಂಗಳಿಗೆ 1,500 ಕ್ರಮವಾಗಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಮತ್ತು ಈ ಭತ್ಯೆಗಳನ್ನು 2 ವರ್ಷಗಳ ಅವಧಿಗೆ ಅಥವಾ ಅವರವರಿಗೆ ನೀಡಲಾಗುತ್ತದೆ. ಎರಡೂ ಸರಿಯಾಗಿವೆ ಇಲ್ಲಿ ಹೇಳಿಕೆಗಳು. ನೆಕ್ಸ್ಟ್, ಕೆಳಗಿನ ಯಾವ ಜಿಲ್ಲೆ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಹೊಂದಿದೆ? ನಮ್ಮ ಕರ್ನಾಟಕದಲ್ಲಿ ಶೇಕಡಾವಾರು ಇಲ್ಲಿ ಕೇಳಿದ್ದು ಆಪ್ಷನ್ ಏನು? ಶೇಕಡಾವಾರು ಅಂತ ಬಂದಾಗ ಕೊಡಗು ಜಿಲ್ಲೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ನಮ್ಮ ಇದರಲ್ಲಿ ಶೇಕಡಾವಾರು. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಅರಣ್ಯವನ್ನು ಘೋಷಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಅಂದರೆ ಎಲ್ಲವೂ ಸರಿಯಾಗಿವೆ ಇಲ್ಲಿ. ಅಂದರೆ ನೇತ್ರಾವತಿ ದ್ವೀಪ ಸಂಸ್ಕರಣಾ ಮೀಸಲು ಮಂಗಳೂರು ವಿಭಾಗ ಸರಿಯಾಗಿದೆ. ಮತ್ತು ಹಿರೇಸೂಳೆಕೆರೆ ಸೋಮಾರಿ ಕರಡಿ ಸಂಸ್ಕರಣಾ ಮೀಸಲು ಪ್ರದೇಶ ಕೊಪ್ಪಳದಲ್ಲಿದೆ. ಇನ್ನು ದಾಮಣೆ ಬೈಲೂರು ಸಂಸ್ಕರಣಾ ಮೀಸಲು ಪ್ರದೇಶ ಬೆಳಗಾವಿ. ಎಲ್ಲವೂ ಸರಿಯಾಗಿವೆ ಇಲ್ಲಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸಣ್ಣ ಹಿಡುವಳಿಗಳ ಗಾತ್ರ ಎಷ್ಟು? ಸಣ್ಣ ಹಿಡುವಳಿಗಾರರ ಅಂತ ಕರಿತೇವಲ್ಲ, ಅವರ ಗಾತ್ರ ಎಷ್ಟಿರುತ್ತದೆ? ಆಪ್ಷನ್ ನೋಡಿ, 1-2 ಹೆಕ್ಟೇರ್ನಷ್ಟು ಜಾಗವನ್ನು ಹೊಂದಿರುವವರಿಗೆ ಸಣ್ಣ ಹಿಡುವಳಿಗಾರರೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಗಟು ಬೆಲೆ ಸೂಚ್ಯಂಕವನ್ನು ಸಿದ್ಧಪಡಿಸಲು ಬಳಸುವಂತಹ ಮೂಲ ವರ್ಷ ಯಾವುದು? ಪ್ರಸ್ತುತ ನಾವು ಮೂಲ ವರ್ಷನ ಯಾವುದಂತ ತಗೋತೀವಿ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, 2011-12 ಒಂದು ಮೂಲ ವರ್ಷವಾಗಿ ತೆಗೆದುಕೊಳ್ಳುತ್ತೇವೆ ಸಗಟು ಬೆಲೆ ಸೂಚ್ಯಂಕದಲ್ಲಿ. ನೆಕ್ಸ್ಟ್, ಸಮಭಾಜಕ ವೃತ್ತದ ಪ್ರದೇಶವು ಕಡಿಮೆ ಒತ್ತಡ ಪ್ರದೇಶವಾಗಿರಲು ಕಾರಣ ಏನು? ಸಮಭಾಜಕ ವೃತ್ತದ ಪ್ರದೇಶ ಕಡಿಮೆ ಒತ್ತಡದಿಂದ ಕೂಡಿರುತ್ತದೆ. ಅದಕ್ಕೆ ಕಾರಣ ಏನಂತಂದರೆ ಆಪ್ಷನ್ ಏನು ನೋಡಿ, ಈ ಪ್ರದೇಶದಲ್ಲಿ ಗಾಳಿಯು ಬಿಸಿಯಾಗಿ ಪ್ರಸರಣ ಹೊಂದಿ ಮೇಲೇರುವ ಕಾರಣ ಪ್ರೆಷರ್ ಕಡಿಮೆ ಇರುತ್ತದೆ, ಒತ್ತಡ ಕಡಿಮೆ ಇರುತ್ತದೆ. ಇನ್ನು ಕೆಳಗಿನ ಯಾವ ಜೋಡಿಯು ತಪ್ಪಾಗಿದೆ? ಕೆಳಗಿರತಕ್ಕಂಥ ಜೋಡಿಗಳಲ್ಲಿ ತಪ್ಪಾದ ಇದು ಯಾವುದು? ಇಲ್ಲಿ ತ್ರಿಕೋನಾಕೃತಿ ನದಿ ಮುಖಜ ಭೂಮಿ ನೈಲ್ ನದಿ ಸರಿಯಾಗಿದೆ. ಇನ್ನು ಪಕ್ಷಪಾದಾಕಾರದ ನದಿ ಮುಖಜ ಭೂಮಿ ಮಿಸಿಸಿಪ್ಪಿ ನದಿ, ಅದು ಸರಿಯಾಗಿದೆ. ಇನ್ನು ಚೂಪಾದ ಮುಖಜ ಭೂಮಿ ಯುಪ್ರಿಟಿಸ್ ಮತ್ತು ಟೈಗ್ರಿಸ್. ಸೊ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ಚೂಪಾಗಿಲ್ಲ, ಅದು ಇದು ಇದೆ ಏನಂತಂದ್ರೆ ರೌಂಡ್ ಟೈಪ್ ಇದೆ, ಅದಕ್ಕೋಸ್ಕರ ಆಪ್ಷನ್ ಸಿ ತಪ್ಪಿಲ್ಲ. ಇನ್ನು ತ್ರಿಕೋನಾಕೃತಿ ನದಿ ಮುಖಜ ಭೂಮಿ ಹೊಂದಿರುವುದು ಸಿಂಧು ನದಿ, ಅದು ಸರಿಯಾಗಿದೆ. ಸ್ಟೆಪಿಸ್ ಹುಲ್ಲುಗಾವಲು ಯಾವ ಬಗೆಯ ಹುಲ್ಲುಗಾವಲಿಗೆ ಉದಾಹರಣೆಯಾಗಿದೆ? ಸ್ಟೆಪಿಸ್ ಅನ್ನುವಂಥ ಹುಲ್ಲುಗಾವಲು ಇಲ್ಲಿ ಆಪ್ಷನ್ ಬಿ ನೋಡಿ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಗೆ ಉದಾಹರಣೆ ಇದು ಸ್ಟೆಪಿಸ್ ಹುಲ್ಲುಗಾವಲು. ನೆಕ್ಸ್ಟ್, ಇನ್ನು ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಿರುವ ಅರ್ಧ ವೃತ್ತಾಕಾರದ ಸಮುದ್ರ ಭಾಗಕ್ಕೆ ಏನೆಂದು ಕರೆಯುತ್ತಾರೆ?
ಸರಿಯಾದ ಉತ್ತರ ಆಪ್ಷನ್ ನೋಡಿ, ಕೊಲ್ಲಿ ಅಂತ ಕರೀತಾರೆ. ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಿರುವ ಅರ್ಧ ವೃತ್ತಾಕಾರದ ಸಮುದ್ರ ಭಾಗಕ್ಕೆ ಕೊಲ್ಲಿ ಎನ್ನುವರು. ಇನ್ನು ನಿಮ್ಮ ಅಭಿಪ್ರಾಯದಲ್ಲಿ ಒಬ್ಬ ಉತ್ತಮ ಜಿಲ್ಲಾಧಿಕಾರಿಯ ಕಾರ್ಯವೈಖರಿ ಯಾವ ರೀತಿ ಇದ್ದರೆ ಉತ್ತಮ ಅಂತ ಕೇಳಿದರೆ, ಸೊ ಕೆಳಗಿನ 4 ಆಪ್ಷನ್ಗಳನ್ನು ಸಮಾಧಾನದಿಂದ ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಈ ಟೈಪ್ ಕ್ವಶನ್ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ಸಿ ಆಗುತ್ತೆ ನೋಡಿ. ತುಂಬ ಕಟ್ಟುನಿಟ್ಟಾಗಿದ್ದು ಸಹ ಆತ ತನ್ನ ಕಾರ್ಯನಿರ್ವಹಣೆಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡಬೇಕಾಗಿರುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಒಬ್ಬ ಉತ್ತಮ ಜಿಲ್ಲಾಧಿಕಾರಿಯ ಕಾರ್ಯವೈಖರಿ ಇದು. ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ತಾಲೂಕು ಯಾವುದು? ನೀತಿ ಆಯೋಗದ ಇದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಮಸ್ಕಿ ಅನ್ನುವಂತಹ ತಾಲೂಕು ಈ ಒಂದು ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದ ತಾಲೂಕಾಗಿದೆ. ಇನ್ನು ಪಂಡಿತ್ ಗಣಪತಿ ಭಟ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಹಿಂದೂಸ್ತಾನಿ ಸಂಗೀತಗಾರರು ಇವರು. ಇವು ಆಪ್ಷನ್ ಎ ಅಂತಂದರೆ ಇವರು ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧರಾಗಿದ್ದಾರೆ, ಅದು ಸರಿಯಾಗಿದೆ. ಮತ್ತು ಇತ್ತೀಚೆಗೆ ಇವರಿಗೆ ತಾನ್ಸೇನ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ 2023ರಲ್ಲಿ. ಮತ್ತು ಇವರು ಕರ್ನಾಟಕದ ಸಂಗೀತದಲ್ಲಿ ಪ್ರಸಿದ್ಧರಾಗಿದ್ದರು, ಇದು ತಪ್ಪು ನೋಡಿ. ಇವರು ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿಲ್ಲ, ಉತ್ತರ ಪ್ರದೇಶದವರು. ಮತ್ತು ತಾನ್ಸೇನ್ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ಸರ್ಕಾರ ನೀಡುತ್ತದೆ, ಅದು ಸರಿಯಾಗಿದೆ. ಸೊ ಎ, ಬಿ ಮತ್ತು ಸಿ, ಡಿ ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಭಾರತವು ಕೆಳಗಿನ ಯಾವ ದೇಶದಲ್ಲಿ ಲಿಥಿಯಂ ಗಣಿಗಾರಿಕೆ ನಡೆಸಲು ಒಪ್ಪಂದ ಮಾಡಿಕೊಂಡಿದೆ? ಲಿಥಿಯಂ ಗಣಿಗಾರಿಕೆಯನ್ನು ನಡೆಸಲು ಒಪ್ಪಂದ ಮಾಡಿಕೊಂಡಿದೆ ಎಲ್ಲಿ ಅಂದರೆ ಆಪ್ಷನ್ ಬಿ, ಅರ್ಜೆಂಟೀನಾದೊಂದಿಗೆ ಭಾರತ ದೇಶ 2023ರ ಅಂತ್ಯದಲ್ಲಿ. ನೆಕ್ಸ್ಟ್, ಬೋನೆಟ್ ಮಶ್ರೂಮ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಬೋನೆಟ್ ಮಶ್ರೂಮ್ಗೆ ಇಲ್ಲಿ ಆಪ್ಷನ್ ಸಿ ನೋಡಿ, ಕಾರ್ಕಳದ ಕೆರೆಗಳಲ್ಲಿನ ಕಪ್ಪೆಗಳ ಮೈ ಮೇಲೆ ಕಂಡುಬರ್ತಕ್ಕಂಥ ಮಶ್ರೂಮನ್ನು ಈ ಹೆಸರಿನಿಂದ ಗುರುತಿಸಲಾಗುತ್ತೆ. ಸೊ ಬೋನೆಟ್ ಮಶ್ರೂಮ್ ಅಂದ್ರೆ ಕಪ್ಪೆಯ ಮೇಲ್ಮೈಯಲ್ಲಿ ಇದು ಬೆಳೆಯುತ್ತದೆ. ಸೊ 2023-24ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ನೋಡಿ, ಉಮೇಶ್ ರವರು 2023-24ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡೆದವರಾಗಿದ್ದಾರೆ. ಲಕ್ಷದ್ವೀಪದ ಮಿನ್ಕಾಯ್ನಲ್ಲಿ ಭಾರತ ಸರ್ಕಾರ ಸ್ಥಾಪಿಸುತ್ತಿರುವ ನೌಕಾನೆಲೆ ಯಾವುದು? ನೌಕಾನೆಲ ಯಾವುದು? ಆಪ್ಷನ್ ಎ, INS ಜಟಾಯು ಅನ್ನುವಂಥ ನೌಕಾನೆಲವನ್ನು ಈ ಒಂದು ದ್ವೀಪದಲ್ಲಿ ಭಾರತದ ಸರ್ಕಾರ ಸ್ಥಾಪಿಸುತ್ತಿದೆ. 2024ರ ರಾಷ್ಟ್ರೀಯ ಮತದಾರರ ದಿನದ ಧ್ಯೇಯವಾಕ್ಯ ಏನಾಗಿತ್ತು? ಜನವರಿ 25ರಂದು ಆಚರಿಸ್ತೀವಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಏನು ನೋಡಿ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಅನ್ನುವಂಥದ್ದು ಒಂದು ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯವಾಗಿತ್ತು. ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಜೀವಿ ಮತ್ತು ಪರಿಸರದ ನಡುವೆ ಈ ರೀತಿಯ ಪರಸ್ಪರಾವಲಂಬನೆ ಇದೆ. ಆಪ್ಷನ್ಗಳಲ್ಲಿ ಡಿ ಸರಿಯಾಗುತ್ತೆ ನೋಡಿ, ಜೈವಿಕ ಮತ್ತು ಜೈವಿಕ ಇದೆ, ಜೈವಿಕ ಮತ್ತು ಅಜೈವಿಕ ಅವಲಂಬನೆ ಇದೆ, ಮತ್ತು ಅಜೈವಿಕ ಮತ್ತು ಅಜೈವಿಕ ಎರಡಕ್ಕೂ ಇದೆ. ಸೊ ಆಪ್ಷನ್ 3 ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್ ಕ್ವಶನ್. ರಾಸಾಯನಿಕ ವಸ್ತುಗಳು ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಚಲಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಇಲ್ಲಿ ಸ್ಥಿರೀಕರಣ ಅಂತ ಕರೀತಾರೆ. ರಾಸಾಯನಿಕ ವಸ್ತುಗಳು ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಚಲಿಸುವುದನ್ನು ಸ್ಥಿರೀಕರಣ ಎಂದು ಕರೆಯಲಾಗುತ್ತದೆ, ಫಿಕ್ಸೇಷನ್. ಇನ್ನು ಕೆಳಗಿನವುಗಳನ್ನು ಪರಿಗಣಿಸಿ ಇವುಗಳಲ್ಲಿ ಯಾವುದು ಭಾರತದಲ್ಲಿ ಕಂಡುಬರುತ್ತದೆ? 3ರಲ್ಲಿ ಭಾರತದಲ್ಲಿ ಕಂಡುಬರುವುದು ಯಾವುದು? ಇಲ್ಲಿ ಆಪ್ಷನ್ ಎ ನೋಡಿ, ಅಂದರೆ 3 ಕಂಡುಬರುತ್ತೆ. ನಕ್ಷತ್ರ ಆಮೆ ಕಂಡುಬರುತ್ತೆ, ಮತ್ತು ಮಾನಿಟರಿ ಹಲ್ಲಿ ಕಂಡುಬರುತ್ತೆ, ಮತ್ತು ಪಿಗ್ಮಿ, ಇವು 3 ಕಂಡುಬರುತ್ತವೆ. ಸೊ ಸ್ಪೈಡರ್ ಮಂಕಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಕಂಡುಬರುವುದಿಲ್ಲ ನೋಡಿ. ಸ್ಪೈಡರ್ ಮಂಕಿ 1, 2, 3 ಕಂಡುಬರ್ತವೆ. ನೆಕ್ಸ್ಟ್, ಆಕ್ಟೋಪಸ್ ಎಂಬುದು ಏನು? ಆಕ್ಟೋಪಸ್ ತೆಳಗಿನ 4 ಆಪ್ಷನ್ಗಳಲ್ಲಿ ಅದು ಯಾವ ಇದರೊಳಗೆ ಬರುತ್ತೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಇದೊಂದು ಮೃದ್ವಂಗಿ ಆಗಿದೆ. ಆಕ್ಟೋಪಸ್ ಅನ್ನೋದು ಮೊಲುಸ್ಕ ಅಂತ ಕರಿತೀವಿ, ಮೃದ್ವಂಗಿ. ನೆಕ್ಸ್ಟ್,
ಇನ್ನು ವರ್ಣರಹಿತ ಮಸೂರಗಳ ರಚನೆಯಲ್ಲಿ ಬಳಸುವಂತಹ ಸಂಯೋಜನೆ ಯಾವುದಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪೀನ ಮಸೂರ ಮತ್ತು ಒಂದು ನಿಮ್ನ ಮಸೂರವನ್ನು ಬಳಸಿ ಈ ಒಂದು ವರ್ಣರಹಿತ ಮಸೂರಗಳನ್ನು ಸಂಯೋಜಿಸಲಾಗುತ್ತದೆ. ಹಿಗ್ಸ್ ಬೋಸನ್ ಕಣದ ಪ್ರಾಮುಖ್ಯತೆ ಏನು? ಹಿಗ್ಸ್ ಬೋಸನ್ ಕಣದ ಪ್ರಾಮುಖ್ಯತೆ ಇಲ್ಲಿ ಆಪ್ಷನ್ ಎ ನೋಡಿ, ಪ್ರಾಥಮಿಕ ಕಣ್ವಗಳು ಏಕೆ ದ್ರವ್ಯರಾಶಿಗಳನ್ನು ಹೊಂದಿವೆ ಎಂಬುದನ್ನು ನಿರ್ಧರಿಸಲು ಈ ಒಂದು ಹಿಗ್ಸ್ ಬೋಸನ್ ಕಣದ ಪ್ರಾಮುಖ್ಯತೆಯಾಗಿದೆ. ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಭಾರತೀಯ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳನ್ನು ಬಳಸಲಾಗುತ್ತದೆ? ಇಲ್ಲಿ ಆಪ್ಷನ್ ಏನು ನೋಡಿ ಅಂತಂದರೆ ಬೆಳೆಯ ಉತ್ಪಾದಕತೆಯ ಮೌಲ್ಯಮಾಪನದಲ್ಲಿ ಮತ್ತು ಅಂತರ್ಜಲ ಸಂಪನ್ಮೂಲಗಳನ್ನು ಪತ್ತೆ ಮಾಡುವುದಕ್ಕಾಗಿ, ಇನ್ನು ಖನಿಜದ ಪರಿಶೋಧನೆಗಾಗಿ ಈ 3 ಕಡೆ ಇವನ್ನ ನಾವು ಏನಂದ್ರೆ ರಿಮೋಟ್ ಸೆನ್ಸಿಂಗನ್ನು ಬಳಸಬಹುದಾಗಿದೆ. ನೆಕ್ಸ್ಟ್, ಸಿ ಡಿ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕನ್ನು ಸೂರ್ಯನ ಬೆಳಕಿನಲ್ಲಿ ನೋಡಿದಾಗ ಮಳೆ ಬಿಲ್ಲಿನಂತಹ ಬಣ್ಣಗಳು ಕಂಡುಬರುತ್ತೆ. ಸಿ ಡಿ ಡ್ರೈವ್ ನೋಡಿದಾಗ ಈ ಕೆಳಗಿನ ಯಾವ ವಿದ್ಯಮಾನದ ಆಧಾರದ ಮೇಲೆ ವಿವರಿಸಬಹುದು ಅಂತಂದ್ರೆ ಆಪ್ಷನ್ ಡಿ ನೋಡಿ, ಇದು ವಕ್ರೀಭವನ ವಿವರ್ತನೆ ಮತ್ತು ಪ್ರಸರಣ ಆಗೋ ಕಾರಣ ಅದರಲ್ಲಿ ಬೇರೆ ಬೇರೆ ಬಣ್ಣದ ಒಂದು ಆಕರಣ ಕಂಡುಬರುತ್ತೆ ಸೂರ್ಯನ ಬೆಳಕಿಗೆ ನೋಡಿದಾಗ. ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಶಾಖ ಸಾಮರ್ಥ್ಯವನ್ನು ಹೊಂದಿದೆ? ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದು ಯಾವುದಂದ್ರೆ ಆಪ್ಷನ್ ಎ ನೋಡಿ, ನೀರನ್ನು ಜಾಸ್ತಿ ಬಿಸಿ ಮಾಡಿದಾಗ ಬೇಗ ತಣ್ಣಗಾಗಲ್ಲ, ಅದು ಸ್ವಲ್ಪ ನಿಧಾನವಾಗಿ ತಣ್ಣಗಾಗುತ್ತೆ, ಅದಕ್ಕೋಸ್ಕರ ಅದು ಶಾಖವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಪಟ್ಟಿ 1ರಲ್ಲಿಯ ಲೋಹಗಳನ್ನು ಪಟ್ಟಿ 2ರಲ್ಲಿಯ ಸಂಕೇತಗಳೊಂದಿಗೆ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೋಡಿಯಂ ಯಾವುದರಲ್ಲಿರುತ್ತೆ ಅಂದರೆ NaK ಸೋಡಿಯಂ ಅಂತ ಕರಿತೀವಿ, ಸೀಸಕ್ಕೆ ಪಿ ಬಿ ಸಂಕೇತ, ಬೆಳ್ಳಿಗೆ ಯಾವುದಂದ್ರೆ Ag, ಪಾದರಸಕ್ಕೆ Hg. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಲೋಹಗಳ ಪಟ್ಟಿ ಮತ್ತು ಅದರ ಸಂಕೇತಗಳು. ನೆಕ್ಸ್ಟ್, ನದಿ ದಾಟುವಾಗ ಪ್ರಯಾಣಿಕರಿಗೆ ದೋಣಿಯಲ್ಲಿ ನಿಲ್ಲದಂತೆ ನಿರ್ದೇಶಿಸಲಾಗುವುದು, ಇದಕ್ಕೆ ಕಾರಣ ಏನು? ಸೊ ನದಿ ದಾಟುವಾಗ ಪ್ರಯಾಣಿಕರಿಗೆ ನಿಲ್ಲದಂತೆ ನಿರ್ದೇಶಿಸ ಹೇಳುತ್ತದೆ. ಏನಂತಂದರೆ ಆಪ್ಷನ್ ಸಿ ನೋಡಿ, ಅವರ ಗುರುತ್ವಾಕರ್ಷಣೆ ಕೇಂದ್ರವು ಹೆಚ್ಚಾಗುತ್ತದೆ, ಒಂದೇ ಕಡೆದಲ್ಲಿ ಅವ್ರು ನಿಂತರೆ ಅದಕ್ಕೋಸ್ಕರ ಪ್ರಯಾಣಿಸಬೇಕಾಗತ್ತೆ ನದಿ ದಾಟಬೇಕಾದ್ರೆ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾಗಿ ಹೊಂದಿಸಿ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ ವಿಟಮಿನ್ ಎದಲ್ಲಿ ಇರ್ತಕ್ಕಂಥದ್ದು ರೆಟಿನಾಲ್ ಇರುತ್ತೆ. ಅದೇ ರೀತಿಯಾಗಿ ವಿಟಮಿನ್ ಡಿದಲ್ಲಿ ಏನು ಬರುತ್ತೆ ಅಂದರೆ ಕ್ಯಾಲ್ಸಿಫೆರಾಲ್ ಇರುತ್ತೆ. ವಿಟಮಿನ್ ಇದಲ್ಲಿ ಏನಿರುತ್ತೆ ಅಂದ್ರೆ ಟೋಕೋಫೆರಾಲ್ ಇರುತ್ತೆ. ಮತ್ತು ವಿಟಮಿನ್ ಕೆದಲ್ಲಿ ಪಿಲೋಕಿನಿನ್ ಇರುತ್ತೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್, ಕಿಣ್ವಗಳನ್ನು ಉತ್ಪಾದನೆ ಮಾಡುವ ಜೀವಕೋಶದ ಕಣದಂಗ ಯಾವುದು? ಕಿಣ್ವಗಳನ್ನು ಉತ್ಪಾದನೆ ಮಾಡುವ ಜೀವಕೋಶದ ಕಣದಂಗ ಇಲ್ಲಿ ಆಪ್ಷನ್ ಎ ಗಾಲ್ಗಿ ಸಂಕೀರ್ಣವು ಕಿಣ್ವಗಳನ್ನು ಉತ್ಪಾದನೆ ಮಾಡುವಂತಹ ಜೀವಕೋಶದ ಕಣದಂಗವಾಗಿದೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಹಾವಸೆ ಸಸ್ಯಗಳನ್ನು 2 ಉಭಯವಾಸಿ ಸಸ್ಯಗಳೆಂದು ಕರೆಯುತ್ತಾರೆ. ಇನ್ನು ಸೈಕಾಸ್ ಪೈನಾನ್ಸ್ ಮತ್ತು ನಿಟಮ್ ಇವು ಅನಾವೃತ ಬೀಜ ಸಸ್ಯಗಳಾಗಿವೆ, ಅದು ಕೂಡ ಸರಿ. ಇನ್ನು ದಾಸವಾಳವು ಆವೃತ ಬೀಜ ಸಸ್ಯಕ್ಕೆ ಉದಾಹರಣೆಯಾಗಿದೆ. 3 ಸರಿಯಾಗಿವೆ ವಾಕ್ಯಗಳು. ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್ ಮತ್ತು ವಾಟ್ಸಪ್ ಲಿಂಕ್ಗಳಿದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಪ್ರಾಣಿಯನ್ನು ಪ್ರುಗಿಯೋರ್ ಎನ್ನುವರು? ಪ್ರುಗಿಯೋರ್ ಅಂತ ಕರೀತಾರೆ ಯಾವ ಪ್ರಾಣಿಯನ್ನು? ಸೊ ಇಲ್ಲಿ ಆಪ್ಷನ್ ಡಿ ಪ್ಯಾರೆಟನ್ನು ಪ್ರುಗಿಯೋರ್ ಎಂದು ಕರೆಯಲಾಗುತ್ತದೆ, ಪ್ರುಗಿಯೋರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಜೀವಿಯು ದ್ವಿತೀಯ ವಲಯದಲ್ಲಿ ಕಂಡುಬರುತ್ತದೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, ಮೀನುಗಳು ಮತ್ತು ಶೈವಲಗಳು ದ್ವಿತೀಯ ವಲಯದಲ್ಲಿ ಕಂಡುಬರುವ ಜೀವಿಯಾಗಿವೆ. ಸೊ ಆಪ್ಷನ್ ಸಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್,
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿವೆ. ಒಂದನೇದಾಗಿ ಸಾಮಾನ್ಯವಾಗಿ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣೀಯ ಅಂದರೆ ಕ್ಲೋರೋಫಿಲ್ ಇರೋ ಕಾರಣ. ಇನ್ನು ಶೈವಲ ಕಂದಾಗಿರಲು ಕಾರಣ ಅಂದರೆ ಗ್ಜಾಂಥೋಫಿಲ್. 1 ಮತ್ತು 2 ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್ ಕ್ವಶನ್. ನೀರಿನಲ್ಲಿ ತೇಲುವ ಜೀವಗಳಿಗೆ ಹೀಗೆನ್ನುವರು. ನೀರಿನಲ್ಲಿ ತೇಲುವ ಜೀವಗಳಿಗೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಪ್ಲಾಂಕ್ಟನ್ಸ್ ಅಂತ ಕರೀತಾರೆ. ನೀರಿನಲ್ಲಿ ತೇಲುವ ಜೀವಿಗಳಿಗೆ ಪ್ಲಾಂಕ್ಟನ್ಸ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಇನ್ನು ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಹೊಂದಿಸಿ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ಸೊ ಮಾರ್ಚ್ 21 ಏನಂತಂದರೆ ವಿಶ್ವ ಅರಣ್ಯ ದಿನ ಆಚರಿಸಲಾಗುತ್ತದೆ. ಏಪ್ರಿಲ್ 22 ಏನಂತಂದರೆ ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಮಾರ್ಚ್ 23 ಅಂತಂದರೆ ವಿಶ್ವ ಹವಾಮಾನ ದಿನ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಉತ್ಪಾದಕ ಘಟಕವಾಗಿದೆ? ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಸಸ್ಯಗಳು ಅನ್ನುವಂಥದ್ದು ಜೈವಿಕ ಉತ್ಪಾದಕ ಘಟಕಗಳಾಗಿವೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಸರಿಯಾದ ಉತ್ತರಗಳು ಯಾವುವು? 1 ಮತ್ತು 2 ಸರಿಯಾಗಿವೆ. ಇಲ್ಲಿ ರೈಬೋಜಿಯಂ ಮತ್ತು ನೈಟ್ರೋಬ್ಯಾಕ್ಟೀರಿಯಾಗಳನ್ನು ರೈತನ ಮಿತ್ರ ಎಂದು ಕರೆಯಲಾಗುತ್ತದೆ. ಇನ್ನು ರೈಬೋಜಿಯಂ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ಳುತ್ತವೆ. ಸೊ ನೈಟ್ರೋಜನ್ ಫಿಕ್ಸೇಷನ್ನಲ್ಲಿ ಪಾಲ್ಗೊಳ್ಳುತ್ತವೆ ರೈಬೋಜಿಯಂಗಳು. ಅವು ರೈತನ ಮಿತ್ರ ಅಂತ ಕೂಡ ಕರೀತಾರೆ. ಸೊ ಇಲ್ಲಿಗೆ ಈ ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಹೊಸದಾಗಿ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ಇರ್ತಕ್ಕಂಥ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.